ನೋಡಿ, ನಿಮ್ಮ ಮಗ ಮಗಳು 17-18 ವರ್ಷನ, ನಿಮ್ಮ ಮಗ ಇನ್ನೊಂದು 4-5 ವರ್ಷ ಓದ್ತಾನ, ಅವ್ನು ಪಾಡ್ಗೆ ಅವ್ನು ಸುತ್ತ ಆಡ್ಕೊಂಡಿರ್ತಾನೆ 23-24 ವರ್ಷ. ನೀವೇನು ಮಾಡ್ತೀರಾ? ಮನೆಗೆ ಸೊಸೆ ಆವಾಗ ತರ್ತೀಯ ಅಂತ ಅವ್ನು ತಲೆ ಕೆಡಿಸ್ತೀರ. ಮದುವೆ ಮಾಡ್ತೀರಾ. ಮದುವೆ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಹೆಂಡತಿ ಮಾತು ಕೇಳ್ತಾನೆ ಅಂತ. ಬೇರೆಯವ್ರ ಮಾತು ಕೇಳಿದ್ರೆ ಸುಮ್ಮನೆ ಬಿಡ್ತೀರಾ ನೀವು? ಅವ್ನು ಓಡಾಡ್ಕೊಂಡಿರ್ತಾನೆ ಒಂದು 6 ವರ್ಷ, ಒಂದು 30-35 ವರ್ಷ. ಅವ್ನ ಪಾಡಿಗೆ ಅವರು ಮನೆಗೆ ಯಾವಾಗ ಸೊಸೆ ತರ್ತೀಯ ಅಂತ ಅತಿನ ಸ್ವಲ್ಪ ಅತಿಯಾಗೆ ಮಾಡಾಕ್ತಾರೆ. ಅವನು ಮದುವೆ ಆದರೆ ಅವ್ನು ಹೆಂಡತಿ ಮಾತು ಕೇಳ್ತಾನೆ ಅಂತ ಪಕ್ಕದ ಮನೆಗೆ ಹೋಗಿ ಕಂಪ್ಲೇಂಟ್ ಬಾಕ್ಸ್ ಹೇಳ್ತಾರೆ. ಮದುವೆ ಮಾಡು ಅಂತ ಯಾರು ಹೇಳಿದವರು? ಅವ್ನು ಕೇಳಿದ್ನಾ? ಅಷ್ಟೇ. ಇನ್ನು ಹೆಣ್ಮಕ್ಳು ಅಷ್ಟೇ. ಈಗ 18-20 ವರ್ಷದಲ್ಲಿರೋ ಹೆಣ್ಮಕ್ಳು ಅರ್ಧ ಗಂಟೆ ಆಚೆ ಹೋಗಿ ಲೇಟಾಗಿ ಬಂದು ಅಮ್ಮ ಏನಾದರೂ ಪದೇ ಫೋನ್ ಮಾಡಿದ್ರೆ ಕಟ್ ಮಾಡಿ, ಏನಮ್ಮ ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ. ಇನ್ನೊಂದು 20 ವರ್ಷ ಆದಮೇಲೆ ನಿನ್ನ ಮಗಳು ವಯಸ್ಸಿಗೆ ಬರ್ತಾಳಲ್ಲ, ಆಗ ಅವಳು ಮನೆಗೆ ಲೇಟಾಗಿ ಬಂದಾಗ ಗೊತ್ತಾಗುತ್ತೆ ನಿಮ್ಮಮ್ಮ ಯಾಕೆ 20 ವರ್ಷದಿಂದ ಅಷ್ಟೆಲ್ಲ ಫೋನ್ ಮಾಡಿದ್ಲು ಅಂತ. ಸಮಥಿಂಗ್ ಕಾಂಟ್ ಬಿ ಎಕ್ಸ್ಪ್ರೆಸ್ಡ್, ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್. 20-25 ವರ್ಷ ಒಳ್ಳೆ ಹುಡುಗಿನ ಮದುವೆ ಆಗಬೇಕು. 25-30 ವರ್ಷ ಅರ್ಥ ಮಾಡ್ಕೊಳ್ಳೋ ಹುಡುಗಿನ ಮದುವೆ ಆಗಬೇಕು. 30 ವರ್ಷ ಆದರೂ ಆಗಲ್ಲ, ಯಾರೋ ಒಬ್ಬರು ಮದುವೆ ಆಗ್ತೀವಿ ಅಷ್ಟೇ. ಇದೇ ನಿಜ. ನಿಮ್ಮ ಮಗನ ಕೇಳಿ ಸರ್, ಸುಮ್ಮನೆ ನಿಮ್ಮ ಮಗನ ಕೇಳಿ, ನಿಮ್ಮ ಮಗನೋ ಮಗಳನ್ನೋ ಕೇಳಿ ಎಷ್ಟು ಬಿಲ್ಡಪ್ ಕೊಟ್ಟಿರ್ತಾರೆ. ಓಹ್, ನನ್ನನ್ನು ಮದುವೆ ಆಗಬೇಕು ಅಂದರೆ ಕ್ಯೂವಲ್ಲಿ ನಿಲ್ಲಬೇಕು. ಸೇಮ್ ನಾನು ಇದೇ ಹೇಳ್ತಿದ್ದೆ. ನಾನು ಕ್ಯೂವಲ್ಲಿ ನಿಂತ್ಕೊಂಡ್ರು ಕೊಡಲಿಲ್ಲ ಸರ್, ಇದು ನಿಜ. ಈಗ ನೋಡಿ, ಈ ಏಜಲ್ಲ ನಾನು ಮದುವೆ ಆಗ್ಬೇಕಾದ್ರೆ ಕ್ಯೂವಲ್ಲಿ ನಿಲ್ಲಬೇಕು. ನೀವು ನಿಂತ್ಕೊಂಡ್ರು ಕೊಡಲ್ಲ. ಅಪ್ಪಿತಪ್ಪಿ ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ಮದುವೆನೇ ಆಗಲ್ಲ. ಅಪ್ಡೇಟ್ ಮಾಡಿಸ್ಕೊಡಿ. ಆಧಾರ್ ಕಾರ್ಡ್ ಕೊಟ್ಟರೆ ಮದುವೆನೇ ಆಗಲ್ಲ. ಇನ್ನೇನಾದ್ರೂ ಈ ಪಂಚಾಯತಿಯಲ್ಲಿ ತೆಗೆದಿರೋ ರೇಷನ್ ಕಾರ್ಡ್ ಕೊಟ್ಟರೆ ಅಕ್ಸೆಪ್ಟೇ ಮಾಡಲ್ಲ. ಅಂದರೆ ನಾವೆಲ್ಲರೂ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಐಶ್ವರ್ಯ ರೈ ಆಗೋಕ್ಕೆ ಅದೃಷ್ಟ ಇರಬೇಕೇನೋ, ಮದರ್ ತೆರೇಸಾ ಆಗೋಕ್ಕೆ ಒಳ್ಳೆ ಮನಸ್ಸಿದ್ರೆ ಸಾಕು ಸರ್. ಐಶ್ವರ್ಯ ರೈ ಆಗೋದು ಬೇಡ, ಮದರ್ ತೆರೇಸಾ ಆಗೋಣ. ಸರ್ಸ್ಗೂ ನಂದೊಂದು ಮೆಸೇಜ್ ಏನು ಅಂದರೆ, ಕನಸುಗಳು ಕಂಡಿದ್ದೀವಿ, ಶ್ರದ್ಧೆಯಿಂದ ಅದ್ರ ಹಿಂದೆ ಓಡಬೇಕು, ಯಾವುದಕ್ಕೂ ಎದುರಕ್ಕೆ ಹೋಗಬೇಡಿ. ಮತ್ತು ಈ ಸಮಾಜ ನೀವು ಭಯ ಬಿದ್ದರೆ ತುಳಿದು ಬಿಡುತ್ತೆ. ಫೈಟರ್ಸ್ನ ಮಾತ್ರ ಸಮಾಜ ನೆನ್ಪಿಟ್ಕೊಳ್ಳೋದು, ಮರ್ತೋಗ್ಬೇಡಿ. ಯಾರು ಸ್ಟಾರ್ಟ್ ಮಾಡಿದ್ರು ಅಂತಲ್ಲ, ಯಾರು ಫಿನಿಷ್ ಮಾಡಿದ್ರು ಅನ್ನೋದನ್ನೇ ಸಮಾಜ ನೋಡೋದು. ಚೆನ್ನಾಗಿ ಬೆಳಿಬೇಕು, ಹೆಸರು ಮಾಡಬೇಕು, ದುಡ್ಡು ಸಂಪಾದಿಸ್ಬೇಕು. ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅನ್ನೋದು ಆ್ಯಂಟಿ ನ್ಯಾಷನಲಿಸಮೇ ನನ್ನ ಪ್ರಕಾರ. ಒಳ್ಳೆಯವ್ರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟಕ್ಕೆ ಬಳಸ್ತಾನೆ. ಸೊ ಒಳ್ಳೆಯವ್ರು ದುಡ್ಡು ಮಾಡದೇ ಇರೋದು ಆ್ಯಂಟಿ ನ್ಯಾಷನಲಿಸಮೇ ಸರ್. ಪ್ಲೀಸ್ ನೆನ್ಪಿಟ್ಕೊಳ್ಳಿ ಇದನ್ನು. ಸರ್, ನಿಮ್ಮ ಮಕ್ಳಿಗೆ ನೀವೆಲ್ಲ ಹೇಳ್ಕೊಡ್ತೀರಾ ಚೆನ್ನಾಗಿ ಬೆಳಿ ಅಂತೀರಾ, ಲಾಸ್ಟಲ್ಲಿ ದುಡ್ಡು ನಾಯಿ ಬೇಕಾದರೂ ಸಂಪಾದಿಸುತ್ತೆ ಅಂತೀರಾ. ಯಾವ ಫಿಲಾಸಫಿ ಸರ್ ಇದು? ಸರ್, ನಾವೆಲ್ಲ ಏನಕ್ಕೆ ಸರ್ ಸ್ಟ್ರಗಲ್ ಮಾಡ್ತಿರೋದು? ಏನಕ್ಕೆ ಸರ್ ಸ್ಟ್ರಗಲ್ ಮಾಡ್ತಿರೋದು? ಸರ್, ಮಕ್ಕಳನ್ನ ಸ್ವಲ್ಪ ಅವ್ರನ್ನ ಬಿಡಿ ಸರ್, ಅವ್ರ ಪಾಡಿಗೆ ಅವ್ರನ್ನ ಬಿಡಿ. ಡಿಸ್ಟರ್ಬ್ ಆಗಬೇಡಿ, ಡಿಸ್ಟ್ರಾಕ್ಟ್ ಆಗಬೇಡಿ. ರವಿ ಬೆಳಗೆರೆ ಅವ್ರ ಪ್ರೀತಿ ಬಗ್ಗೆ ಬರೆದಿರೋ ಒಂದು ಸಾಲು ಅವ್ರ ಬುಕ್ಕಲ್ಲಿ, ಪ್ರೀತಿ ಅಂದರೆ ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಉತ್ತರವ, ಮನೆಯಲ್ಲಿ ಸಿಗದನ್ನು ಮತ್ತೆಲ್ಲ ಹುಡುಕುವ ಪ್ರಯತ್ನವ, ಪ್ರೀತಿ ಅಂದ್ರೇನು ಪದೇ ಪ್ರೀತಿಸಬೇಕು, ಸಾಧ್ಯ ಆದರೆ ಒಬ್ಬರನ್ನೇ ಅಂತ. ಅದೇ ಕಷ್ಟ ಅಂತ. 40-50 ವರ್ಷದಲ್ಲಿದ್ದೀರಾ ಸರ್. ನಿಮ್ಮ ಅಪ್ಪ ಅಮ್ಮಗೆ ಮದುವೆ ಆಗಿ ನೀವು ಹುಟ್ಟಿದ ಮೇಲೆ ನಿಮ್ಮ ಅಪ್ಪ ಅಮ್ಮಗೆ ಅವ್ರ ಅಪ್ಪ ಅಮ್ಮಗಿಂತ ನೀವು ಮುಖ್ಯ ಆದ್ರಿ. ನಿಮ್ಮನ್ನು ಒಳ್ಳೆ ಸ್ಕೂಲ್ಗೆ ಹಾಕಿದ್ರು, ಚೆನ್ನಾಗಿ ಓದಿಸಿದ್ರು, ಒಳ್ಳೆ ಬಟ್ಟೆ ಕೊಡಿಸಿದ್ರು, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು, ಒಳ್ಳೆ ಹುಡುಗರು ಕೊಟ್ಟು ಮದುವೆ ಮಾಡಿದ್ರು. ಕರೆಕ್ಟ್ ಅಲ್ವಾ ಸರ್? ನಿಮ್ಮ ಅಪ್ಪ ಅಮ್ಮಗೆ ನೀವು ಹುಟ್ಟಿದ ಮೇಲೆ ಅವ್ರ ಅಪ್ಪ ಅಮ್ಮಗಿಂತ ನೀವು ಮುಖ್ಯ ಆದರೆ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳೇ ಮುಖ್ಯ, ನೀವಲ್ಲ ಅನ್ನೋದನ್ನ ನೆನಪಿಟ್ಕೊಂಡು ಪೋಸ್ಟ್ ಆಫೀಸಲ್ಲೋ ಬ್ಯಾಂಕಲ್ಲೋ ಸೆಕ್ಯೂರಿಟಿ ಡಿಪಾಸಿಟ್ ಕೊಡಿ ಅಷ್ಟೆ. ನಿಜ ಇದು ಸರ್. ನನಗೆ ನನ್ನ ಮಗಳು ಮಗನೇ ಮುಖ್ಯ ಸರ್, ನನ್ನ ತಂದೆ ತಾಯಿಗಿಂತ. ಪ್ರೀತಿ ಕಡಿಮೆ ಇದೆ ಅಂತಲ್ಲ, ಆದರೆ ಆ ಪ್ರೀತಿನ ಡಾಮಿನೇಟ್ ಮಾಡೋ ಮಗ ಮಗಳು ಮನೆಗೆ ಬಂದಿರ್ತಾರೆ. ನಾಳೆ ನನ್ನ ಮಗ ಮಗಳಿಗೂ ಅವ್ರ ಮಕ್ಕಳೇ ಮುಖ್ಯ, ನಾನಲ್ಲ. ಇದು ನನಗೆ ಕ್ಲಾರಿಟಿ ಇರಬೇಕಷ್ಟೇ. ಇದು ಕ್ಲಾರಿಟಿ ಇರಬೇಕು. ಮತ್ತು ಎಲ್ಲ ಯಂಗ್ಸ್ಟರ್ಸು ಲೈಫಲ್ಲಿ ದುಡುಕ್ಬೇಡಿ, ಚೆನ್ನಾಗಿ ಓದಬೇಕು. ಲೈಫಲ್ಲಿ ಸಕ್ಸಸ್ ಒಂದೇ ಇಂಟ್ರೆಸ್ಟಿಂಗು, ಇನ್ನೆಲ್ಲ ಬೋರಿಂಗೆ. ದೇವರಣೆಗೂ ಹೇಳ್ತೀನಿ, ಸಕ್ಸಸ್ ಒಂದೇ ಇಂಟ್ರೆಸ್ಟಿಂಗು,
ನೀನು ಎಲ್ರಿಗೂ ಒಂದು ಹೇಳ್ತೀನಿ, ನನಗೆ ಇನ್ನೇನು ಟಿಕೆಟ್ ಬಂತು, ನಾನು ಎಲೆಕ್ಷನ್ಗೆ ಹೋಗಬೇಕು, ಎಲ್ಲರೂ ಎಲ್ಲ ಚಾನಲ್ಸಲ್ಲೂ ಯಾವ ಕಾಲಕ್ಕೆ ಗೆಲ್ಲಬೇಕು ಇವನು ಅಂದರು. ಪೇಪರ್ಸಲ್ಲಿ ನೆಗೆಟಿವ್ ರಿವ್ಯೂ, ಸೋಷಿಯಲ್ ಮೀಡಿಯಾದಲ್ಲಿ 10,000 ಓಟ್ ಬರಲ್ಲ, ಡಿಪಾಸಿಟ್ ಬರಲ್ಲ ಅಂದರು. ಆಪೋಸಿಟ್ ಅವ್ರಿಗೆ ಎದ್ರೆ ಇನ್ಸ್ಟಿಟ್ಯೂಷನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ ಅಂದರು. ನಾನು ಯೋಚನೆ ಮಾಡಿದೆ, ಏನು ಮಾಡೋದು? ನಾನು ಹೆಂಡ್ತಿನ ಕೇಳಿದೆ, ನಮಗೆ ತಿಂಗಳಿಗೆ ಜೀವನ ಮಾಡೋಕ್ಕೆ ಎಷ್ಟು ಕಾಸು ಬೇಕು ಅಂತ. ಒಂದು 30,000, ಒಂದು 10,000 ಸ್ಟ್ಯಾಂಡಿಂಗಲ್ಲಿ ಇಟ್ಕೊಂಡು 40,000, ವರ್ಷಕ್ಕೆ ಎಷ್ಟು? 5 ಲಕ್ಷ. ಇನ್ನೊಂದು 5 ವರ್ಷಕ್ಕೆ 25 ಲಕ್ಷ. ನೀವು ಲಿಟ್ರಲಿ ನಂಬ್ತೀರ ಇಲ್ಲೋ, ನಾಮಿನೇಷನ್ ಹಾಕೋದಕ್ಕಿಂತ ಮುಂಚೆ 25 ಲಕ್ಷ ನಾನು ನನ್ನ ಹೆಂಡ್ತಿ ಹೋಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಲೈಫಲ್ಲಿ ಎಲ್ಲ ಸರ್ವನಾಶ ಆಗೋಗಲಿ, 5 ವರ್ಷ ನೀನು ಸಾಕೋ, ನನಗೆ ಶಕ್ತಿ ಇದೆ, ಅದೇನಾಗುತ್ತೋ ಡಿಸೈಡ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದೆ. ನಾನು ಸೋತೋಗಿದ್ರು 5 ವರ್ಷ ಅಷ್ಟೇ ಅಲ್ವಾ ಸರ್ ಬೇಕಾಗಿರೋದು? ನೀನು 2 ಲಕ್ಷ ಸಂಪಾದಿಸಿದ್ರು ಮತ್ತೆ ಸೇವಿಂಗ್ ಅಂತೀವ, ಖರ್ಚು ಮಾಡ್ತೀವ ನಾವು. ಹೋದೆ, ಗೆದ್ದೆ. ಫೈಟ್ ಕಡಿಮೆ ಇತ್ತಾ ಏನು? ಬೈದರು 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 ಬೈದರು, ಸುಮ್ಮನೆ ಬೈಸ್ಕೊಂಡೆ. ಇವಾಗ ಬೈತಾನೆ ಇಲ್ಲ ನನ್ನ. ಅವ್ರು ಯಾರೋ ಮೊನ್ನೆ ಕಾಮೆಂಟಲ್ಲಿ ಹಾಕಿದ್ದ, ನೀನನ್ನು ಬೈದು ಬೈದು ನನಗೆ ಬೇಜಾರಾಗಿಬಿಟ್ಟಿದೆ, ನನ್ನ ಮಗನೇ ಇದು ಬೈಯಲ್ಲ ನಿನ್ನ ಅಂತ. ಎಷ್ಟು ಸಲ ಬೈತಾರೆ ಸರ್. ನಾನು ಸೋಷಿಯಲ್ ಮೀಡಿಯಾ ನೀವು ನಂಬ್ತಿರಲ್ಲ, ನಾನು 99% ನೋಡಲ್ಲ. ನಾನು ಓದ್ತೀನಿ, ನೆಟ್ಫ್ಲಿಕ್ಸಲ್ಲಿ ಅಮೆಝಾನಲ್ಲ ಸೀರೀಸ್ ನೋಡ್ತೀನಿ, ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಹೆಡ್ಲೈನ್ಸ್ ನೋಡ್ತೀನಿ, ನೋಡಬೇಕಾ ಬೇಡ ಅಷ್ಟೇ. ಸ್ಕ್ರೀನ್ ಟೈಮ್ ನಂದು ಕಡಿಮೆ. ನೀವೇನಾದರೂ ನೋಡಿದ್ರಿ ಅಂದ್ಕೊಳ್ಳಿ, ಒಬ್ಬನೇನೋ ಅಂತಾನೆ, ಅದಕ್ಕೆ ನಿಮ್ಮ ಮನಸ್ಸು ಕೆಡುತ್ತೆ. ಯಾರೋ ಹೊಗಳ್ತಾನೆ, ಯಾರೋ ಬೈತಾನೆ, ಡೇ ಟು ಡೇ ನಿಮ್ಮ ಅಭಿಪ್ರಾಯ ಚೇಂಜ್ ಆಗುತ್ತೆ, ನೀವೇನೋ ಅಚೀವ್ ಮಾಡಲ್ಲ. ಲೈಫಲ್ಲಿ ಸಕ್ಸಸ್ ಒಂದೇ ಇಂಟ್ರೆಸ್ಟಿಂಗು, ಇನ್ನೆಲ್ಲ ಬೋರಿಂಗೆ. ದೇವರಣೆಗೂ ಹೇಳ್ತೀನಿ, ಸಕ್ಸಸ್ ಒಂದೇ ಇಂಟ್ರೆಸ್ಟಿಂಗು. ನೀನು ವಿರಾಟ್ ಕೊಹ್ಲಿನ ಮದುವೆ ಆದರೂ, ಐಶ್ವರ್ಯನ ಮದುವೆ ಆದರೂ 6 ತಿಂಗಳಿಗೆ ಬೇಜಾರಾಗ್ತಾರೆ. ಮರ್ತೋಗ್ಬೇಡ ಲೈಫಲ್ಲಿ, ತಲೆಯಲ್ಲಿ ಇಟ್ಕೋ. ಗೋಲ್ಡನ್ ಅಡ್ವೈಸ್ ಇದು. ಲೈಫಲ್ಲಿ ಇಂಟ್ರೆಸ್ಟಿಂಗ್ ಸಕ್ಸಸ್ ಒಂದೇ, ಕೆರಿಯರ್ ಒಂದೇ. ಸಖತ್ತಾಗಿ ಓದಬೇಕು. ಹೆಂಗೆ ಓದಬೇಕು ಅಂದರೆ ರಿಸಲ್ಟ್ ದಿನ ಕರ್ನಾಟಕ ನಿಮ್ಮ ಬಗ್ಗೆ ಓದಬೇಕು, ಇಲ್ಲ ತೆಪ್ಪಗಿರ್ಬೇಕು ಮಗನೇ. ಕರ್ನಾಟಕ ಓದಬೇಕು.